ಸೆಲೆಬ್ರಿಟೀಸ್ ಅಂದಮೇಲೆ ರೂಮರ್ಸು, ಗಾಸಿಪ್ಸು, ಕಾಂಟ್ರವರ್ಸಿ ಇದೆಲ್ಲ ಅವರ ಪಾರ್ಟ್ ಆಫ್ ದ ಲೈಫ್ ಅನ್ನೋ ಹಾಗೆ ಆಗ್ಬಿಟ್ಟಿರುತ್ತೆ. ಆದರೆ ಇಂತಹ ಒಂದು ಇನ್ಸಿಡೆಂಟ್ ಏನಕ್ಕಾಯಿತು, ಯಾಕಾಯಿತು ಅಂತ ಅದೇ ಸೆಲೆಬ್ರಿಟಿನ ನಾವು ನೇರವಾಗಿ ಕೇಳಿದಾಗ ಅವರಿಂದ ಏನು ಉತ್ತರ ಬರುತ್ತೆ ಇದನ್ನ ತಿಳ್ಕೊಳ್ಳುವಂತ ನನ್ನ ಈ ಪ್ರಯತ್ನನೇ ಸುಗುಣ ಸ್ಟ್ರೇಟ್ ಹಿಟ್. ಇವತ್ತಿನ ಸ್ಟ್ರೇಟ್ ಹಿಟ್ ಅಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿದ್ದಾರೆ. ನೀವು ತುಂಬಾ ಏಕಾಂಗಿ ಅಂತ ಅಂತಾರೆ, ಯಾರ ಜೊತೆನೂ ಸೇರಲ್ಲ, ಅಂತರ್ಮುಖಿ ಅಂತಾರೆ. ಏಕಾಂಗಿ ಮಾಡಿದ್ದು ನೀವೇ, ಜನ ಸಿನಿಮಾದವರು ನೀವುಗಳೇ ಸೇರ್ಕೊಂಡು ನಾನು ಏಕಾಂಗಿ ಮಾಡಿದ್ದು. ಸೊ ನಾನು ಏಕಾಂಗಿನೇ, ಅದಷ್ಟೇ. ಯಾವಾಗ ಏಕಾಂಗಿ ಸಿನಿಮಾ ಸರಿಯಾಗಿ ನೋಡಲಿಲ್ಲ ಜನ, ಸೊ ನನ್ನ ಥಿಯೇಟ್ರಲ್ಲಿ ಒಬ್ಬನೇ ಬಿಟ್ಟು ಹೋಗಲ್ಲ ಜನ. ಅವತ್ತಿಂದ ಏಕಾಂಗಿ ಮಾಡಿದವ್ರೈತೆ ನನ್ನ ಜನ. ಸೊ ನನ್ನ ಫ್ಯಾನ್ಸ್ ಎಷ್ಟು ಚೆನ್ನಾಗಿ ಸಿನ್ಸಿಯರಾಗಿ ಫಾಲೋ ಮಾಡ್ತಾರೆ ನನ್ನ ಮಾತು ಅನ್ನೋದಕ್ಕೆ. ಟೈಟ್ಲಿ ಏಕಾಂಗಿ ಅಂತ ಇಟ್ಟರು ಕೂಡ ನಾನು ಹಂಗೆ ಬಿಟ್ಟು ಹೋದವರು. ಸೊ ನಾನು ಹಂಗೆ ಇರ್ತೀನಿ ಅಷ್ಟೇ. ನಿಮ್ಮ ಆರಂಭದ ದಿನಗಳಲ್ಲಿ ನೀವು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗುವಾಗ ನಿಮಗೆ ತುಂಬ ಅಳುಕಿತ್ತು ಅಂತ ಹೇಳ್ತಾರೆ. ನಾನು ಹೀರೋ ಆಗಬಲ್ಲೆನಾ ಇಲ್ವಾ ಅನ್ನೋಂಥ ಒಂದು ಅಳುಕು. ನಾನು ಬಂದಿದ್ದು ಕೂಡ ಏನೋ ಆಗ್ತೀನಿ ಅಂದ್ಕೊಂಡು, ಏನು ವಾಟ್ ಎವರ್ ಯು ಆರ್ ಸೇಯಿಂಗ್ ಮಿ ಟುಡೇ, ನಾನು ಎಕ್ಸ್ಪೀರಿಯನ್ಸಲ್ಲಿ ಬಂದಿರೋದೇ ಹೊರತು ನಾನು ಇದು ಆಗ್ತೀನಿ ಅಂದ್ಕೊಂಡು ಬಂದಿದ್ದು ಅಲ್ಲ. ಇಲ್ಲ ನಾಳೆ ಹಿಂಗೆ ಮಾಡ್ತೀನಿ ಅಂತಲೂ ನಾನು ಹೇಳೋದಿಲ್ಲ. ನನಗೆ ಅನಿಸಿದ್ದನ್ನು ಮಾಡ್ಕೊಂಬಂದಿದ್ದೀನಿ. ಬಟ್ ಹೇಳಿದಾಗ ಅದನ್ನು ಅಚ್ಚುಕಟ್ಟಾಗಿ, ನನಗೆ ಗೊತ್ತಿರೋಷ್ಟು ಸಿನ್ಸಿಯರಾಗಿ, ಆನೆಸ್ಟಾಗಿ, ಭಕ್ತಿಯಿಂದ, ಶ್ರದ್ಧೆಯಿಂದ ಅದನ್ನು ಮಾಡೋಕ್ಕೆ ಹೊರಡ್ತೀನಿ. ಅದು ನನಗೆ ಬೇಕು ಅಂದಾಗ ಅದು ಬಂದಿದೆ. ಅದು ಪಡೆಯೋರ್ಗೂ ಬಿಡಲ್ಲ ಅಷ್ಟೆ. ನಿಮ್ಮ ಮಹತ್ವಾಕಾಂಕ್ಷಿ ಚಿತ್ರ ಮಂಜಿನ ಹನಿ ಬಿಡುಗಡೆ ಆಗತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಇನ್ನು ಕಾಯೋದೇ ಆಗೋಯ್ತು. ಯಾವಾಗ ರಿಲೀಸ್ ಆಗತ್ತೆ, ಯಾಕೆ ತಡ ಆಗ್ತಾ ಇದೆ? ಅಲ್ಲ, ಅದೊಂದೇ ನನಗೆ ಲವ್ ಡಿಸಪಾಯಿಂಟ್ಮೆಂಟ್ ಥರ. ಅದು ಒಂದು ಹುಡುಗಿನ ನೋಡಿ ಒಂದು ಹುಡುಗ ಲವ್ ಡಿಸಪಾಯಿಂಟ್ ಎಷ್ಟಾಗ್ತಾನೋ ಅಷ್ಟಾಗಿದ್ದು ಅದೊಂದೇ ಸಿನಿಮಾದಲ್ಲಿ ನನಗೆ ಇವತ್ತು. ಬೇರೆ ಯಾವ ಸಿನಿಮಾನೂ ಇಲ್ಲ. ಏನಕ್ಕೆ ಅಂದರೆ ಎಲ್ಲರೂ ಅನ್ಕೋತಾರೆ ದುಡ್ಡು ಹೋಯ್ತು ಸಿನಿಮಾ ನೋಡಲೇ ಇವ್ರು ಜನ ಅದಂತ. ಅಲ್ಲ ಅಲ್ಲ ಅಲ್ಲ, ದಟ್ ಈಸ್ ನಾಟ್ ಎಟ್ ಆಲ್ ದಿ ಐಡಿಯಾ. ಆ ಥರ ಇದ್ದರೆ ದಯವಿಟ್ಟು ಎಲ್ಲರೂ ತಪ್ಪು ತಿಳ್ಕೊಬೇಡಿ. ಅದು ನಾನು ಹೇಳೋದೇನೆಂದರೆ, ನಾನು ಸಿನಿಮಾನ ಯಾವತ್ತು ಬೇರೆ ಥರ ಮಾಡಬೇಕು, ಇನ್ನೊಂದು ವರ್ಷನ್ ಸಿನಿಮಾ ತೆಗಿಬೇಕು ಅಂತ. ಸೊ ಏಕಾಂಗಿ ಅನ್ನೋದೆಲ್ಲೋ ನಿಮ್ಗೆ ರಿಯಲ್ ಸ್ಟೋರಿ ಅಲ್ಲ. ಅವೆಲ್ಲ ಭಾವನೆಗೆ ಒಂದು ಕತೆ ಬರೆಯೋದು, ನಮ್ಮೊಳಗಿರೋ ಒಂದು ಫೀಲಿಂಗ್ಸ್ಗೆ ಅದಕ್ಕೊಂದು ಕತೆ ನಾವು ರೆಡಿ ಮಾಡ್ಕೊಂಡು ಆ ಕತೆಗೆ ನಿಮ್ಮನ್ನು ಒಪ್ಸೋಕೆ ಹೊರಡೋದು. ಅದೊಂದು ಸಿನಿಮಾ ಗೆದ್ದಿದ್ರೆ ನನ್ನಲ್ಲಿರೋ ಸಾಕಷ್ಟು ಕನಸುಗಳು ಜೀವ ರೆಕ್ಕೆ ಬಂದ್ಬಿಡೋದು. ಸೊ ಯಾವಾಗ ನನ್ನನ್ನು ಅಲ್ಲಿ ಸೋಲಿಸ್ತಾರಲ್ಲ ಇವರು, ಬೈ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಅವ್ರಿಗೆ ಇಷ್ಟ ಆಗದೆ ಇಲ್ಲ, ನಾನು ಅವ್ರ ಮಟ್ಟಕ್ಕೆ ನಾನು ರೀಚ್ ಆಗದೆ, ಯಾವಾಗ ಅದು ಸಿನಿಮಾ ಸೋಲುತ್ತೋ ನಾನು ಆಟೋಮೆಟಿಕ್ಕಾಗಿ ಹಿಂದಕ್ಕೆ ಹೋಗ್ತೀನಿ. ಸೊ ಹಿಂದಕ್ಕೆ ಹೋದಾಗ ಏನಾಗುತ್ತೆ, ಈಗ ಬರೀ ಬದುಕಬೇಕು. ಈಗ ಸರ್ವೈವಲ್, ಈಗ ಶಾಂತಿ ಕ್ರಾಂತಿ ಮಾಡಿದಾಗಲೂ ಫೈನಾನ್ಷಿಯಲ್ ಲಾಸಸ್ ಕೂತಾಗ 10 years ಬರೀ ಸರ್ವೈವಲ್ಗೆ ಬದುಕಬೇಕಾಗಿ ಬಂದ್ಬಿಡ್ತು. ಅದ್ರಲ್ಲಿ ಮಾಡಿರೋ ಸಾಲ ತೀರಿಸೋದಕ್ಕೆ ಒಂದು ದೊಡ್ಡ ಹೋರಾಟ ನಂದು. ಅದನ್ನು ತೀರಿಸು, ಇದನ್ನು ತೀರಿಸು, ಹಿಂಗೆ ಓಡಾಡ್ಕೊಂಡು ಕೂತಿರ್ತೀನಿ. ಸೊ ಅವಾಗೇನಾಗುತ್ತೆ, ಏನೇನೋ ಯೋಚನೆ ಮಾಡಿ ಜನ ಅಂತಾರೆ ಇವ್ನು ಬರೀ ರೀಮೇಕ್ ಮಾಡ್ದ, ಅದು ಮಾಡ್ದ, ಒಳ್ಳೆ ಸಿನಿಮಾಗಳು ಗಮನಿಸ್ತಾರ ಇಲ್ವೋ ಬೇರೆ, ಅದು ಬೇರೆ ವಿಷಯ. ಬಟ್ ಅವ್ರ ತಲೆಯಲ್ಲಿ ಕೂತ್ಕೊಳ್ಳೋದು ಇವ್ನು ರೀಮೇಕೇ ಮಾಡ್ಕೊಂಡು ಕೂತಿರ್ತೇನೆ. ಹೌದು, ಅವತ್ತು ನಾನು ಬದುಕಬೇಕು. ಎಲ್ಲೋ ಒಂದು ಕಡೆ ನಿಮ್ಮ ಕನಸುಗಳಿಗೂ ಭಾವನೆಗಳಿಗೂ ಬಿಸ್ನೆಸ್ಗೂ ಕ್ಲಾಶ್ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಸಿನಿಮಾ ಇಸ್ ಅ ಬಿಸ್ನೆಸ್, ಐ ಡೋಂಟ್ ಸೇ ನೋ. ಇಟ್ ಇಸ್ ಅ ಶೂರ್ ಬಿಸ್ನೆಸ್ ಅಂತ. ಕೆಲವು ಸ್ಟಾರ್ಸ್ ಹಾಕೊಂಡು ಮಾಡಿದ್ರೆ ವೆನ್ ಯು ಬಿಕಮ್ ಎ ಸ್ಟಾರ್, ದಟ್ ಸ್ಟಾರ್ ವಿಲ್ ಡೆಫಿನೆಟ್ಲಿ ಫೆಚ್ ಯು ಸಮ್ ಮನಿ. ಸೊ ನೌ ಯುವರ್ ಡ್ರೀಮ್ಸ್ ಕ್ಯಾನ್ ಮೇಕ್ ಯೂಸ್ ಆಫ್ ದಟ್ ಸ್ಟಾರ್ ವಿತ್ ಯುವರ್ ಡ್ರೀಮ್ಸ್ ಆಲ್ಸೋ ಅಂದಾಗ ಯು ಕ್ಯಾನ್ ಗೋ ಟು ಸಮ್ ಎಕ್ಸ್ಟೆಂಟ್. ಬೇರೆ ಏನೋ ಪ್ರಯತ್ನಗಳು ಮಾಡ್ಬೋದು ಸ್ಟಾರ್ಗಳು ಇದ್ದಾಗ. ಸೊ ನನಗೆ ಆ ಸ್ಟಾರ್ ಇಮೇಜು ಕೊಟ್ಟಿದ್ದೀರಾ, ಸೊ ಪ್ರಯತ್ನ ಮಾಡೋದಕ್ಕೂ ಅವಕಾಶ ನನಗಿದೆ. ಸೊ ಅದನ್ನು ಬೇರೆ ಸ್ಟಾರ್ಸ್ ಆಗಲಿ ಎಲ್ಲರೂ ಮಾಡ್ಕೊಂಡು ಹೋದಷ್ಟು ಇಂಡಸ್ಟ್ರಿ ಬೆಳೀತಾ ಹೋಗಿ. ಇಲ್ಲ ಬರೀ ದುಡ್ಡು ಮಾಡೋದಷ್ಟೇ ಜೀವನ ಆಗ್ಬಿಟ್ರೆ ದುಡ್ಡು ಇಟ್ಕೊಂಡು ಏನು ಮಾಡೋದು ನನಗಂತೂ ಅರ್ಥ ಆಗಿಲ್ಲ. ಕನಸಿನ ಸಿನಿಮಾ ಮಂಜಿನ ಹನಿ ತಡ ಆಗ್ತಿರೋದ್ರ ಬಗ್ಗೆ ನಿಮ್ಮ ಫ್ಯಾನ್ಸ್ ಇಂದ ಇಡೀ ಇಂಡಸ್ಟ್ರಿ ಎಲ್ರಿಗೂ ಕೂಡ ತುಂಬಾನೇ ನಿರಾಸೆ ಆಗ್ತಾ ಇದೆ. ಅದೇನಾಗುತ್ತೆ, ಆ ಥರ ಸಿನಿಮಾಗಳು ಮಾಡಿದಾಗ, ಈ ಥರ ಸಿನಿಮಾ ಮಂಜಿನ ಹನಿ ಸಿನಿಮಾ ಮಾಡಿದಾಗ ಅದು ಪ್ರತಿ ವ್ಯಕ್ತಿಗೆ ಪ್ಲಸ್ ಸೊಸೈಟಿಗೆ ಎರಡಕ್ಕೂ ಸೂಟ್ ಆಗುವಂಥ ಒಂದು ಸಿನಿಮಾ. ನೀವು ಸಿನಿಮಾ ನೋಡ್ತಿದ್ರೆ ಕರೆಕ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಕೆರಾರ್ ತೆಗೆದು ಚಪ್ಪಲಿ ತೆಗೆದು ನಿಮ್ಗೆ ಹೊಡಿತಾನೆ ಇರ್ತೀನಿ ಸೀನಲ್ಲಿ. ಪ್ರತಿ ಸೀನ್ಗೆ ಹೊಡಿತಾ ಇರ್ತೀನಿ. ಅಂದರೆ ನೀವೇ ಹೊಡ್ಕೊತಿರ್ತೀರ, ಅದು ನಾನು ಹೊಡಿಯೋದಲ್ಲ. ಅದು ಕರೆಕ್ಟ್ ಅಲ್ಲ. ನಾವು ಹಿಂಗೆ ಬದುಕ್ತಾ ಇದ್ದೀವಿ. ನಾವು ಒಂದು ಸ್ಟಾರ್ಟ್ ಆಗೋದು ನಿಮ್ಗೆ ಆ ಸಿನಿಮಾ ನೋಡಿದಾಗ. ನಿಮ್ಮ ಆರಂಭದ ದಿನಗಳಲ್ಲಿ ನಿಮಗೆ ಬೇರೆಯವರು ಡಬ್ ಮಾಡ್ತಾ ಇದ್ರು, ಅದಕ್ಕೆ ಏನು ಕಾರಣ? ಅವಾಗಿದ್ದಾನೆ ಲಾವತ್ತೆಲ್ಲ ತೊಂದರೆಗಳು ಕೊಡೋದು, ಇವತ್ತಿಗೂ ಕೊಡುತ್ತೆ ಡಬ್ಬಿಂಗ್. ನೀವು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಬಟ್ ನಾನು ಬರೆದು ಹಾಡು ಮಾಡಿ ನಾನು ಮಾತಾಡಿ ನಾನು ಸ್ವಲ್ಪ ಒಂದು ರೇಂಜಿಗೆ ಬಿಟ್ಟರು. ನನ್ನ ಮಕ್ಳಿಗೂ ಅದೇ ಪ್ರಾಬ್ಲಮ್ ಇದೆ. ಅವ್ರಿಗೂ ಸೇಮ್ ನಾವತ್ತಲ್ಲೇ ಸಿಗಾಕೋತಾರೆ. ನೀವು ಎಂಟ್ರಿ ಕೊಡೋ ಟೈಮಲ್ಲಿ ರಾಜ್ಕುಮಾರ್ ಅವರು, ವಿಷ್ಣು ಅವರು ಪೀಕಲ್ಲಿದ್ದರು. ಸೊ ಅವರು ನಿಮಗೆ ಕಾಂಪಿಟೇಷನ್ ಅಂತ ಅನಿಸುತ್ತಾ ಆ ಟೈಮಲ್ಲಿ? ರಾಜ್ಕುಮಾರ್ ಅವರು ನಮ್ಮ ಫಾದರ್ ಸ್ಥಾನದಲ್ಲಿ ಇಟ್ಟು ನೋಡ್ತೀನಿ, ವಿಷ್ಣು ಅವ್ರನ್ನ ನಮ್ಮ ಬ್ರದರ್ ಸ್ಥಾನದಲ್ಲಿ ಇಟ್ಟು ನೋಡಿದವರು. ಇವ್ರು ಯಾರು ನಮಗೆ ಬೇರೆ ಅಂತ ಅನ್ಸೋದಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಈ ಇಂಡಸ್ಟ್ರಿಯಲ್ಲಿ ಈವನ್ ಟುಡೇ ಇಫ್ ಯು ಟಾಕ್ ಆಫ್ ದಿ ಕಮಿಂಗ್ ಹೀರೋಸ್, ನನಗೆ ಇವ್ರು ಯಾರು ಬೇರೆ ಅಂತ ಅನಿಸೇ ಇಲ್ಲ ನನಗೆ.
ನನಗೆ ಇವರೆಲ್ಲ ಐ ಫೀಲ್ ದಮ್ ಆಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಕಸಿನ್ಸ್ ಆ ಥರ ಅಂದ್ಕೊಂಡು ಹೋಗ್ತೀನಿ ಹೊರತು ಇವರಿಂದ ನನಗೆ ಇಮೇಜ್ ಹೋಗುತ್ತೆ, ಇವ್ರು ಬೆಳೆದು ಬಿಡ್ತಾರೆ ನಾನು ಹೋಗ್ತೀನಿ, ಅದೆಲ್ಲ ನನ್ನ ಅಪ್ರಾಣ ನಮ್ಮ ಮನೆಯಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆ ಯಾರಿಗೂ ಬರೋಕ್ಕೂ ಬಿಡಲ್ಲ ನಾನು. ಮಲ್ಲ ನಂತರ ಮತ್ತೆ ಅದೇ ಪೇರ್ ಆನ್ ಸ್ಕ್ರೀನ್ ಬರ್ತಾ ಇದೆ ಅಂದರೆ ಅದೇ ಥರದ ಸಿನಿಮಾನೇನೋ ಅನ್ನೋಂಥ ನಿರೀಕ್ಷೆ ನಿಮ್ಮ ಅಭಿಮಾನಿಗಳದ್ದು. ಪ್ರಿಯಾಂಕಾ ಉಪೇಂದ್ರ ನಾವು ಶಿ ದ ವೈಫ್ ಆಫ್ ಒನ್ ಆಫ್ ಅವರ್ ಗುಡ್ ಡೈರೆಕ್ಟರ್ಸ್ ಆ್ಯಂಡ್ ಹೀರೋ ಆ್ಯಂಡ್ ಶಿ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ಇನ್ ದ ಸ್ಕ್ರೀನ್. ಆ ಇಮೇಜ್ ಅವ್ರಿಗೆ ಹಂಗೆ ಕೊಡಬೇಕು. ಮಲ್ಲ ಮುಂದೆ ಶಿ ವಾಸ್ ಓನ್ಲಿ ಅನ್ ಹೀರೋಯಿನ್ ಟು ದಟ್ ಇಸ್ ಅ ಡಿಫ್ರೆಂಟ್ ಇಮೇಜ್. ಆ ಸಿನಿಮಾ ಇಮೇಜ್ ಆಮೇಲೆ ಈ ಕಥೆನೂ ಬೇರೆ, ಆ ಇಮೇಜು ಬೇರೆ. ಸೊ ದಿಸ್ ಗೋಸ್ ಆನ್ ದ ಸಿನಿಮಾಸ್ ಇಮೇಜ್. ಯಾವುದೇ ಡೈರೆಕ್ಟರ್ಸು ಇಲ್ಲಿವರೆಗೂ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ವೆಯ್ಟ್ ಲಾಸು ನಾನೇ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಬಟ್ ನನಗೆ ಐ ಆಮ್ ಮೈ ಓನ್ ಬ್ಯಾಕ್ ಪ್ರಾಬ್ಲಮ್ಸ್ ಆ್ಯಂಡ್ ಸಣ್ಣನೂ ಆಗ್ತೀನಿ, ದಪ್ಪನೂ ಆಗ್ತಿರ್ತೀನಿ. ಅದು ಸಣ್ಣ ಆಗಲೇಬೇಕು ಅಂದರೆ ಐ ಥಿಂಕ್ ನಾನು ಮಂಜಿನಿಂದ ಹೊರಗೆ ಬಂದ್ರೆ ಸಣ್ಣ ಆಗ್ಬಿಡ್ತೀನಿ ಫಸ್ಟ್. ಇದೆಲ್ಲ ಕೂತ್ಕೊಂಡು ಸುಮ್ಮನೆ ಯೋಚನೆಯಲ್ಲಿ ಬರೀತಾನೆ ಕೂತಿರ್ತಾನಲ್ಲ, ಮೈಟ್ ಬಿ ದಟ್ ಈಸ್ ಒನ್ ವಿಚ್ ಪುಟ್ಸ್ ಆನ್ ವೆಯ್ಟ್. ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮಷ್ಟು ಗ್ಲಾಮರಸ್ ಆಗಿ ಹೀರೋಯಿನ್ಸ್ನ ತೋರಿಸಿದವರು ಯಾರೂ ಇಲ್ಲ ಅಂತಾರೆ. ಪುಟ್ಟಮ್ಮಲ್ಲಿ ಕೆಟ್ಟು ಗ್ಲಾಮರಸ್ ಆಗಿ ತೋರಿಸಿದ್ನ, ಅದ್ಯಾಕದು ಆ ಗ್ಲಾಮರಸ್? ಏನು ಗ್ಲಾಮರಸ್ ಅಂದರೆ ಅರ್ಥ ಹೇಳಿ. ಶಿಲ್ಪಾ ಶೆಟ್ಟಿ ಸೀರೆ ಉಟ್ಟಾಗ ನಾವು ಇದಕ್ಕೆ ಹೋಗ್ಬಿಟ್ಟಿದ್ದೀವಿ ಫಾರಿನ್ಗೆ. ಸೀರೆ ಹಿಂಗೆ ಉಟ್ಕೊಂಬಂದವಳು. ನಾನು ಹಿಂಗೆ ಉಟ್ಕೊಂಬರಕ್ಕೆ ನೀನು ಹಾಕಬೇಕು ಅಂದೆ. ನಾನು ಏನು ಮಾಡ್ಬೇಕು? ನೀ ಏನೋ ಬೇರೆ ಥರ ಉಟ್ಕೊ ಅಷ್ಟೇ ಸೀರೆ, ಬಟ್ ಹಿಂಗೆ ಉಟ್ಕೊಂಬಂದ್ರೆ ಸೀರೆ ಚೆನ್ನಾಗಿರಲ್ಲ ಅಷ್ಟೇ. ಓದ್ಲ ಒಂದು ಸೆಕೆಂಡ್ಗೆ ಹಿಂಗೆಲ್ಲ ಕಟ್ಕೊಂಬಂದು ದಟ್ ವಾಸ್ ಅ ಪ್ಯಾಟರ್ನ್ ಅವಾಗ ದಿಸ್ ಲುಕಿಂಗ್ ಅಷ್ಟೇ. ಸೊ ದಟ್ ಡಿಪೆಂಡ್ಸ್ ಆನ್ ಹೌ ಯು ಮೇಕ್ ಅರ್ ಲುಕ್. ಆ್ಯಂಡ್ ಶಿ ಇಸ್ ಸ್ಲಿಮ್ಮು, ಅವ್ಳಿಗೆ ಆ ಸ್ಯಾರಿನೇ ಸೆಕ್ಸಿಯಾಗಿ ಕಾಣಿಸುತ್ತೆ. ಸೊ ಅವ್ಳಿಗೆ ಸ್ಯಾರಿ ಹಾಕಿದ್ರೆ ಸೆಕ್ಸಿಯಾಗಿ ಕಾಣಿಸುತ್ತೆ. ಕೆಲವು ಜನಕ್ಕೆ ಮಾಡರ್ನ್ ಡ್ರೆಸ್ ಹಾಕಿ ಸೆಕ್ಸಿಯಾಗಿ ಕಾಣಿಸಿದ್ರೆ ಅವ್ನು ಹಂಗೆ ತೋರಿಸ್ಬೇಕಾಗುತ್ತೆ. ಇಟ್ ಇಸ್ ನಾಟ್ ಮಸ್ಟ್ ಸಿ ವೈ ಡು ಯು ಲುಕ್ ಎಟ್ ಎ ಗರ್ಲ್ ಲೈಕ್ ದಟ್ ಅಂತ ಹೇಳಿದೆ ನಾನು. ಲುಕ್ ಎಟ್ ಹರ್ ವಿತ್ ಲವ್, ಲುಕ್ ಎಟ್ ಹರ್ ವಿತ್ ಪ್ರೀತಿಯಿಂದ ನೋಡಿ ಅಷ್ಟೇ. ಬೇರೆ ಥರ ಯಾಕೆ ಎಲ್ಲ ಕಂಡುಬಿಟ್ಕೊಂಡು ಯಾಕೆ ನೋಡ್ತೀರಾ? ಕೇಳಿದ್ರಲ್ಲ ನಮ್ಮ ಕ್ರೇಜಿ ಸ್ಟಾರ್ ಅವರ ಉತ್ತರ. ಎಸ್, ಇದು ಇವತ್ತಿನ ಸುಗುಣ ಸ್ಟ್ರೇಟ್. ಮೊದಲನೇ ಸಿನಿಮಾಗೆ ರಂಪ ರಾಮಾಯಣ ಮಾಡ್ಕೊಂಡಂತ ನಟಿ ನೇಹಾ ತಪ್ಪು ಮಾಡಿದಾಳೆ. ನೇಹಾನ ಇಂಡಸ್ಟ್ರಿಯಿಂದ ಆಚೆ ಹಾಕಿ ಮೊದಲನೇ ಸಿನಿಮಾದಲ್ಲೇ ಕಮಿಟ್ಮೆಂಟ್ಗೆ ಒಪ್ಕೋಬೇಕು, ನೀವು ಎಲ್ಲಾ ರೀತಿಲೂ ಸಹಕರಿಸಬೇಕು ಅಂತ ಕೇಳಿದ್ದು. ಆಲ್ವೇಸ್ ದೇ ಕಮ್ ಅಂಡ್ ಆಸ್ಕ್ ಡ್ಯೂ ಅಕ್ಸೆಪ್ಟ್ ಫಾರ್ ಕಮಿಟ್ಮೆಂಟ್. ನೇಹಾ ನಿಜವಾಗ್ಲೂ ಪ್ರಚಾರ ಪ್ರಿಯೇನಾ? ಹೌದು. ನಿಗೂಢ ಸಿನಿಮಾದ ಟೈಮಲ್ಲಿ ರೂಪಶ್ರೀ ಅವ್ರಿಗೆ ನೀವು ಸಿಕ್ಕಾಪಟ್ಟೆ ಕಷ್ಟ ಕೊಟ್ಬಿಟ್ರಂತೆ. ನೇಹಾ ಹಂಗೆ ಆಕ್ಟಿಂಗ್ ಬರಲ್ಲ, ಅದು ಇದೆ. ಹೂ ದ ಹೆಲ್ ಇಸ್ ಶಿ ಟು ಟೆಲ್ ಅಬೌಟ್ ಮೀ ಮ್ಯಾನ್?